ಹೆಲೋ ಎವ್ರಿ ಒನ್, ವೆಲ್ಕಮ್ ಟು SR ಕುಕಿಂಗ್ ಸ್ಟೋರೀಸ್ ಚಾನಲ್. ನಾನಿವತ್ತು ಡ್ರಮ್ ಸ್ಟಿಕ್ಕಿಂದ ಅಂದರೆ ನುಗ್ಗೆಕಾಯಿಂದ ನಾನು ಒಂದೊಳ್ಳೆ ರೆಸಿಪಿನ ಮಾಡ್ತಾಯಿದ್ದೀನಿ. ಇದನ್ನು ನುಗ್ಗೆಕಾಯಿ ಪಲ್ಯ ಅಂತಲೂ ಅಂದ್ಕೋಬೋದು. ಆ್ಯಂಡ್ ಇದು ರೈಸ್ ಜೊತೆ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ನುಗ್ಗೆಕಾಯಿನ ಸ್ವಲ್ಪ ಸಾಲ್ಟ್ ಹಾಕಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇದು ತುಂಬ ರಿಚ್ ಇನ್ ಐರನ್, ಓಕೆ, ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಹಾಗೆಯೇ ಇಂಗ್ರೀಡಿಯೆಂಟ್ಸ್ ಬಂದು ನಾನು ಆನಿಯನ್, ಈರುಳ್ಳಿ ತೊಗೊಂಡಿದ್ದೀನಿ, ಟೊಮ್ಯಾಟೊ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸು ಇಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು. ಒಂದು ಬಾಣಲೆಗೆ ಈ ರೀತಿ ಆಯಿಲ್ ಹಾಕೋತೀನಿ. ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಸ್ವಲ್ಪ ಸಿಡಿತಾ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ. ಹಾಗೆಯೇ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಏನು ಇದೆ ಅಲ್ವಾ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಾಗೆಯೇ ಶುಂಠಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾನು ಲೈಟಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಇದನ್ನು ಹಾಕ್ಕೊಂಡು, ಹಾಗೆ ಅದ್ರ ಜೊತೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ಮೊದಲೇ ಹಸಿಮೆಣಸು ಏನಕ್ಕೆ ಹಾಕೋತೀನಿ ಅಂದರೆ ಅದು ನೀಟಾಗಿ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ ನಾನು ತಿನ್ನೋಕ್ಕೆ. ಸೊ ಹಾಗಾಗಿ ನಾನು ಮೊದಲೇ ಹಾಕ್ಕೊಂಡ್ಬಿಡ್ತೀನಿ ಆಯಿಲ್ ಜೊತೆನೇ, ಸೊ ಚೆನ್ನಾಗಿ ಬೇಯಲಿ ಅಂತ. ಅದಕ್ಕೇ ನಾನು ಸ್ವಲ್ಪ ಆನಿಯನ್ನ ಹಾಕೋತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಹಾಗೆಯೇ ಈ ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ಹಾಗೆ ಪಿ ಜಿಲಿರೋರು ಅಥವಾ ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೋಬೋದು. ಇದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ, ರಿಚ್ ಇನ್ ಐರನ್ ಕೂಡ, ಕ್ಯಾಲ್ಶಿಯಮ್ ಕೂಡ ಇದೆ ಇದರಲ್ಲಿ. ತುಂಬ ಐರನ್ ಡೆಫಿಷಿಯನ್ಸಿ ಇರೋರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಅಷ್ಟು ಹೆಲ್ದಿ ರೆಸಿಪಿ ಇದು. ಈ ರೀತಿ ಆನಿಯನ್ನ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ತೊಗೊತಾ ಇದ್ದೀನಿ ಈರುಳ್ಳಿ ಹಾಗೂ ಟೊಮ್ಯಾಟೊನ. ಈ ರೀತಿ ನಾವು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಟೊಮ್ಯಾಟೊನೂ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಟೊಮ್ಯಾಟೊ ಹಾಗೆ ಈರುಳ್ಳಿನ ತುಂಬ ಜಾಸ್ತಿ ಕ್ವಾಂಟಿಟಿಲೇ ತೊಗೋತಾ ಇದ್ದೀನಿ. ಬಿಕಾಸ್ ನಾನು ಇದನ್ನು ಡೈರೆಕ್ಟ್ ರೈಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಲ್ಟ್ನ ನಾನು ಹಾಕೋತಾ ಇದ್ದೀನಿ, ಸ್ವಲ್ಪ ಬೇಗ ಬೇಯಲಿ ಅಂತ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೋಬೇಕು. ಹಾಕ್ಕೊಂಡು ಈ ರೀತಿ ಸ್ವಲ್ಪ ನೀವು ಅದನ್ನು ಸ್ಟರ್ ಮಾಡಿ, ಹಾಗೆಯೇ ಈ ರೀತಿ ಲಿಡ್ಡನ್ನ ಮುಚ್ಚಿ ಇಡಬೇಕು ಒಂದು ಸ್ವಲ್ಪ ಹೊತ್ತು. ಆವಾಗ ನೀವು ಬೇಕಿದ್ರೆ ಚೆಕ್ ಮಾಡ್ಕೋತಾ ಇರ್ಬೋದು, ಬಟ್ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಹಾಗೆಯೇ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಇನ್ನೊಂದು ಸಲ ಸ್ಟರ್ ಮಾಡ್ಕೊತೀನಿ ನಾನು. ನೀಟಾಗಿ ಬೆಂದಿದೆಯೋ ಇಲ್ಲ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಹುಣಸೆಹಣ್ಣೇನು ಹಾಕ್ತಾಯಿಲ್ಲ. ಏನಕ್ಕಂದರೆ ಟೊಮ್ಯಾಟೊನ ನಾವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಲ್ವ, ಸೊ ಅದೇ ಸ್ವಲ್ಪ ನಮಗೆ ಹುಳಿ ಅಂಶ ಕೊಡುತ್ತೆ ಲೈಟಾಗಿ. ಹಾಗಾಗಿ ನಾನು ಜಾಸ್ತಿ ಏನು ಹುಣಸೆಹಣ್ಣು ಅದೆಲ್ಲ ಹಾಕೋತಾ ಇಲ್ಲ. ನೀಟಾಗಿ ಈ ರೀತಿ ನೀವು ಬಾಡಿಸ್ಕೋಬೇಕು. ಇದು ತುಂಬಾ ಹೆಲ್ದಿ ರೆಸಿಪಿ. ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ಇದನ್ನು ಆವಾಗ ಮಾಡ್ಕೊಂಡು ತಿನ್ಬೋದು. ಬಿಕಾಸ್ ಇದರಲ್ಲಿ ತುಂಬಾ ಐರನ್ ಇದೆ, ರಿಚ್ ಇನ್ ಐರನ್ ಆ್ಯಂಡ್ ಕ್ಯಾಲ್ಶಿಯಮ್ ಅಂತಾರೆ. ಸೊ ಮನೇಲಿ ಮಕ್ಕಳಿದ್ರೆ ಅಥವಾ ಯಾರೇ ಬೇಕಿದ್ರೂ ಇದನ್ನು ಟ್ರೈ ಮಾಡ್ಕೊಂಡು ತಿನ್ಬೋದು. ರೈಸ್ ಜೊತೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈ ರೆಸಿಪಿನ ಹೋಪ್ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕೇ ನಾನು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿಶಿನ, ಹಾಗೆ ಸ್ವಲ್ಪ ಖಾರ, ಹಾಗೆ ಸ್ವಲ್ಪ ಕೊರಿಯಾಂಡರ್ ಪೌಡ್ರು, ಅಂದರೆ ಧನಿಯಾ ಪೌಡ್ರು. ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಸ್ಪೈಸ್ ಲೆವೆಲ್
ಸ್ಪೈಸಸ್ ಬೇಕಿದೆಯೋ ಅಷ್ಟು ನೀವು ಹಾಕ್ಕೊಂಡು ಈ ರೀತಿ ಒಂದು ಸಲ ಬಾಡಿಸ್ಕೋಬೇಕು. ಈ ರೀತಿ ನೀಟಾಗಿ ಬಾಡಿಸ್ಕೊಂಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ ಆ ಸ್ಪೈಸ್ ಎಲ್ಲ ಈ ರೀತಿ ಹಾಕಿ ಬೇಯಿಸ್ಕೋಬೇಕು. ನಿಮ್ಗೆ ಯಾವಾಗ ಸ್ಪೈಸ್ ಎಲ್ಲ ಬೆಂದಿದೆ ಅಂತ ಅನಿಸುತ್ತೋ ಆವಾಗ ಈ ರೀತಿ ಚೆಕ್ ಮಾಡಿಕೊಂಡು ಬೇಯಿಸಿರುವಂಥ ಏನು ನುಗ್ಗೆಕಾಯಿ ಇದೆ ಅಲ್ವಾ, ಸ್ಪೈಸ್ ಲೈಕ್ ಯಾವಾಗ ಸ್ಪೈಸಸ್ ಎಲ್ಲ ನೀಟಾಗಿ ಬೆಂದಿದೆ ಅನಿಸುತ್ತಲ್ಲ, ಆನಿಯನ್ಸು, ಈರುಳ್ಳಿ ಹಾಗೆ ಟೊಮೆಟೊ ಜೊತೆ ಆವಾಗ ಬೇಯಿಸ್ಕೊಂಡಿರುವಂಥ ನುಗ್ಗೆಕಾಯಿನ ಹಾಕಬೇಕು. ಈ ನುಗ್ಗೆಕಾಯಿನ ನಾನು ಸಪ್ರೇಟಾಗಿ ಮೊದಲೇ ಬೇಯಿಸ್ಕೊಂಡಿದ್ದೆ, ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ನೀರು ಜೊತೆನೇ ಹಾಕೋತಾ ಇದ್ದೀನಿ, ನೀರನ್ನ ನಾನು ಸೋಸಿಟ್ಕೊಂಡಿಲ್ಲ, ನೀರು ಜೊತೆನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಒಂದು ಸಲ ಸ್ಟರ್ ಮಾಡಬೇಕು. ಸ್ಟರ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಉಪ್ಪು ಆಲ್ರೆಡಿ ನಾನು ಇದಕ್ಕೆ ನುಗ್ಗೆಕಾಯಿಗೆ ಹಾಕ್ಕೊಂಡಿದ್ದೆ, ಆ್ಯಂಡ್ ಸ್ವಲ್ಪ ಆನಿಯನ್ಸ್ಗೂ ಹಾಕ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಮತ್ತೆ ನಾನು ಹಾಕ್ತಾ ಇಲ್ಲ, ಅಷ್ಟೇ ಸಾಕಾಗುತ್ತೆ. ಹಾಗೆಯೇ ಒಂದು ಸಲ ಲಿಡ್ ಕ್ಲೋಸ್ ಮಾಡಿ ಚೆಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಸಲ ಬೇಯಕ್ಕಿಟ್ಟು ಆಮೇಲೆ ಮತ್ತೆ ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ಕೊರಿಯಂಡರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ಇಷ್ಟೇ ಈ ರೆಸಿಪಿ ಇರೋದು. ತುಂಬ ಈಸಿ ಆ್ಯಂಡ್ ತುಂಬ ಕ್ವಿಕ್ಕಾಗಿದೆ. ನೀವು ಇದು ತುಂಬ ಹೆಲ್ದಿ ರೆಸಿಪಿ, ನೀವು ಕೂಡ ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಈ ರೈಸ್ ಜೊತೆ ಮಾತ್ರ ಸಖತ್ತಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ರೆಡಿ ಆಗುತ್ತೆ ನುಗ್ಗೆಕಾಯಿ ಪಲ್ಯ. ಇದನ್ನು ನೀವು ರೈಸ್ ಜೊತೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.